ಅಲ್ಲ ಇಷ್ಟು ಬಿಟ್ಟು ಬೇರೆ ಏನಾದ್ರು ಇದೇನಪ್ಪ ನಿಮ್ಮೂರಲ್ಲಿ ಹೊಸಮೂರಿ ತೆರು ಕಳಿಸೋದು ಇದೆ ಸರ್ ಸುಮಾರು ಇದ್ದಾವೆ. ಇಲ್ಲ ಸರ್ ಇದು ಮಾತ್ರ ಆಗ್ತಾರೆ ಹೇಳ್ತಾರೆ ಊರಲ್ಲಿ ಬೇಜಾನ್ ಅವರೆಲ್ಲ ಲಿಸ್ಟ್ ಕೊಡ್ತೀನಿ ಅದೆಲ್ಲ ತೆರುಗಳು ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು ಸರ್ ವರ್ಷಗಳಾಗೋಗಿದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನಿದೆ ನಿಮ್ಮ ಪಿಡಿಒ ಹತ್ರ ಅಹವಾಲು ರಿಕ್ವೆಸ್ಟ್ ಮಾಡ್ತಾರೆ ಸರ್ ನಡೀತಾರೆ ಇಲ್ಲಿ ಎಲ್ಲ ಓಪನ್ ಇದೆ ಒಂದು ಚೂರು ಪ್ರಾಬ್ಲಮ್ ಇಲ್ಲ ಏನಾಗ್ಲಿ ಬಿಡಪ್ಪ ಪ್ರಾಬ್ಲಮ್ ಈಗ ನಿನಗೊಂದು ಅನುಕೂಲ ಮಾಡ್ಕೊಟ್ರೆ ಅವ್ರೇನೋ ಹೇಳ್ತಾರೆ ನಮ್ಮನೆ ಒಳಗೆ ನಾನು ಮಾಡ್ಕೊಡ್ತೀನಿ ಅಂತ. ಇದು ಶಾಶ್ವತ ಪರಿಹಾರ ಸಿಗೋದೇ ಇಲ್ಲ. ಒಂದ್ಸಲ ಕ್ಲಿಯರ್ ಆಗ್ಬಿಡ್ಲಿ ಬಿಡು. ನಮ್ಮ ಶ್ರೀನಿವಾಸ ಹೇಳ್ದಂಗೆ ಅದೊಂದು ಲಿಸ್ಟ್ ಕೊಡ್ತಾರೆ, ಅದನ್ನು ಪಿಡಿಒ ಪರಿಶೀಲನೆ ಮಾಡ್ತಾರೆ, ಎಲ್ಲವನ್ನು ಕ್ರಮ ತಗೊಳ್ಳೋದು ತಲೆ ಕೆಡ್ಸ್ಕೊಳ್ತಾರೆ. ನಾನು ತಮ್ಮ ಗಮನಕ್ಕೆ ಬಂದಿದ್ದು ಏನಕ್ಕೆ ಬಂದರೆ ನಮ್ಮ ಇವರು ಹಿರಿಯ ಅವ್ರು ಏನು ಹೇಳಿದ್ದಾರೆ ಆಸ್ಪತ್ರೆಗಳು ಹೋಗಿ ಬರ್ತಾರೆ ಇದು ಮಾಡ್ತಾ ಇರೋದು ಅಂತ ಈಗ ಒಂದು ಮಾತು ನಾನು ಏನಂತೀನಿ ಗೊತ್ತಾ, ಈಗ ಅಂತೆಗಳು ಕಂತೆಗಳು ನಮ್ಮ ಹೆಸರು ಹೇಳಿ ಮಾತಾಡೋರು ಎಲ್ಲ ಈಗ ಅನುಭವಗಳಾಗಿದ್ದಾವೆ. 1000 ಜನ 1000 ಮಾತಾಡ್ತಾರೆ. ನಾವೇನಾದ್ರೂ ನೇರವಾಗಿ ಮಾತಾಡಿದ್ರೆ ಪಿಡಿಒ ಅವ್ರು ಏನಾದ್ರು ನೇರವಾಗಿ ಮಾತಾಡಿದ್ರೆ ಹೇಳಿ. ಯಾರೋ ಪಿಡಿಒ ಮಾತಾಡೋದಕ್ಕೆ ಅವ್ರು ಹಿಂಗೆ ಅಂದ್ರು ಅಂದ್ರೆ ಏನಲ್ಲ ಅಂತ ಕೇಳಿದ್ರೆ ಇದನ್ನ ಉದ್ದೇಶಪೂರ್ವಕ ತಗೊಂಡು ಅಲ್ಲ ಸರ್ ನೀವೇನು ಹೇಳಿದ್ರಂತ ಮಾತಾಡ್ತಾ ನೀವು ಬೇರೆ ಬಂದು ಮಾಡೋದಕ್ಕೆ ಈ ರೀತಿ ಸಮಸ್ಯೆ ನಾವಿಲ್ಲಿ ಬಂದಾಗ ಶೆಡ್ ಅನ್ನು ಕೇಳಿದಾಗ ಅವನೇನೋ ಹೇಳ್ದ. ಅದಾದ್ಮೇಲೆ ನಾನು ಅವರು ಕೆಲವು ವಿಡಿಯೋಸ್ ತೋರಿಸಿದ್ದೆ ಮಳೆ ಬಂದಾಗ ಅವತ್ತೇ ನನಗೆ ದಯವಿಟ್ಟು ತೆರವುಗೊಳಿಸಿ. ನೀವೇನು ವಿಡಿಯೋ ನೋಡ್ತಾ ನಿಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅವ್ರ ಪಾರ್ಟಿ ಅಂತಲ್ಲ ಕೇಳಲ್ಲ. ನಾನು ಹೇಳಿದ್ದೆ ಅದನ್ನಾಗಲಿ ಮಕ್ಕಳಿಗೆ ಸೊಳ್ಳೆಗಳಿಂದ ಬರೋ ಕಾಯಿಲೆ ಸಾಮಾಜಿಕ ಕಳಕಳಿಯಿಂದ ಮಾತಾಡಬೇಕು. ಮುಚ್ಚಬೇಕು ಓಪನ್ ಮಾಡಿದ್ರೆ ಇಲ್ಲ ನೀರು ಬಂದ ನೀರೇ ತಂದು ನೋಡೋಣ ಯಾವ ರೀತಿ ಅನುದಾನ ಮಾಡಿಕೊಡ್ತಾರೆ. ಎಲ್ಲದಕ್ಕೂ ಅನುದಾನ ಬೇಕಾಗಿಲ್ಲ. ದುಡ್ಡು ಜಾಸ್ತಿ ಬರುತ್ತೆ ಅದೆಲ್ಲ ಮಾಡ್ಬೋದು. ನೀರಿನ ಮಾಡಿಸ್ಬೇಕಲ್ವಾ? ನೀರಿನ ವ್ಯವಸ್ಥೆ ಇದನ್ನ ಮೊದಲು ಮಾಡಬೇಕು. ಸರ್ಕಾರ ಆದೇಶ ಇದೆ. ಸ್ಲ್ಯಾಬ್ ಹಾಕ್ಸನ್ ಬಿಡಿ. ಆದೇಶ ಏನಪ್ಪ ಯಾವ್ದೋ ವಿಚಾರ ಮಾತಾಡಿದ್ರೆ ಅಭಾಸ ಆಗ್ತೀರಾ. ಅಭಾಸ ಆಗೋದು ಬೇಡ. ವೈಯಕ್ತಿಕ ಬೇರೆ ವಿಚಾರಗಳು ಬೇರೆ ಟೈಮಲ್ಲಿ ಮಾತಾಡೋಣ. ಕೇಳಪ್ಪ ಇಲ್ಲಿ ನೋಡಪ್ಪ, ನನ್ನೇ ಪಿಡಿಒ ಈಗ ಪಂಚಾಯತಿಯಲ್ಲಿ ಅವ್ರು ಡಿಸ್ಕಷನ್ ಮಾಡಿ ಕೊಟ್ಟಿದ್ದಾರೆ ಸರ್ 4 ಲಕ್ಷ ಕೊಟ್ಟಿದ್ದಾರೆ. ಕೇಳಪ್ಪ ಇಲ್ಲಿ ಫೈನಲ್ 10 ಡೇಸ್ ಟೈಮ್ ಮೆನ್ಷನ್ ಮಾಡಿ 10 ದಿನ ಆದಮೇಲೆ ನಾನು ರಿಕ್ವೆಸ್ಟ್ ಮಾಡಿ ಫುಲ್ ಕೋರ್ಸ್ ಕಳಿಸ್ತೀನಿ. ನಾನು ಬರ್ತೀನಿ ನೋಡಿ. ಹರೀಶ್ವರ ಮಾಡಂಗಿಲ್ಲ, ಪ್ರತಿಯೊಬ್ಬದ್ದು ಮಾಡ್ಬೋದು. ಮುಖ್ಯಮರ ಇಲ್ದಂಗೆ ಯಾರ್ದು ಇದು ಮಾಡೋದು ಬೇಡ. ಈಗ ಕಂಪ್ಲೀಟ್ ಏನಾಗಿದೆಯೋ ಎಲ್ಲ ಮಾಡ್ಬೇಕು. ನೋಡಿ ಇದು ಹೊಡಿದು 1 2 3 ಮಾಡಿಸಿದ್ದೀನಿ ಸರ್. ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆಯಿಂದ ಬರ್ತಾ ಇದ್ದಾರೆ. ಇವೆಲ್ಲ ಇರೋದಾದ್ರೂ ಒಂಚೂರು ಕ್ಲೀನ್ ಮಾಡಿ. ಆಯ್ತು ಒಂದು ಸರ್ ಈಗ ಮಾಡಿಸಿದ್ದೀನಿ. ಬರ್ತಾ ಇದ್ದಪ್ಪ ಇವ್ರಿಗೆ ಹೇಳಿದ್ರು ಕಲ್ಲಿಗೆ ಇದೇ ಪ್ರಾಬ್ಲಮ್. ನೋಡಿ ಇಲ್ಲಿಂದನೇ ಪ್ರಾಬ್ಲಮ್. ಇದನ್ನು ಯೂಸ್ ಮಾಡಿಲ್ಲ ನಾನು ಇನ್ಯಾರು. ಹೆಂಗಿರ್ತಾರೆ ಕಾಯಿಲೆ
ದಯವಿಟ್ಟು ಫಸ್ಟ್ ಕ್ಲೀನ್ ಮಾಡಿಸ್ಬಿಡಿ. ಕ್ಲೀನ್ ಮಾಡಿಸಿ ಇವ್ರಿಗೆ ಅವ್ರಿಗೆ 3 ಜನಕ್ಕೆ ಒಂದು ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟು ಅಲ್ವಾ, ನೋಟಿಸ್ ಕೊಟ್ಟು ಒಂದು ಫೋರ್ಸ್ ತಗೊಂಡು ಇದು ಒಂದಿನದಾಗ ಕೆಲಸ ಅಲ್ಲ ಇದು. ನಾನು ಸುಮಾರು ಸಲ ಇದ್ದಾಗಲೇ ಬಂದಿದ್ದೆ ನಾನು. ಇವ್ರು ನೆಕ್ಕೊಟ್ರು ನೋಡಿ, ತೆಗ್ದಿದ್ದಾಯ್ತು. ಅವರೊಬ್ಬರನ್ನೇ ಇನ್ನೊಬ್ರನ್ನ ನ್ಯಾಯ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನೋಡಿ ಸರ್, ಅಲ್ಲಿ ನಿಂಕ ಗಂಜಲ್ ನೀರು ಬರ್ತೈತೆ, ಇಲ್ಲಿ ಸ್ಟಾಪ್ ಆಗ್ತದೆ. ಗೊತ್ತಾಯ್ತಿರಮ್ಮ, ಎಲ್ಲ ಮಾಡ್ತಿದ್ದೀರಪ್ಪ, ತಲೆ ಕೆಡಿಸ್ಕೊಂಡ. 10 ದಿನ ಟೈಮ್ ಕೊಡೋ, 10 ದಿನದೊಳಗೆ ಕ್ಲಿಯರ್ ಮಾಡ್ತೀವಿ. ಅಲ್ಲಾಗ ಹೆಂಗಿರ್ತೈತೆ ಗೊತ್ತಾ ಸರ್, ಮುಲ್ಕ ಕ್ಲೀನ್ ಮಾಡಕ್ಕೆ ಗೊತ್ತಾಗ ಅದರಿಂದ ಮಾಡ್ಕೊಂಡು ಬರ್ತಾವೆ. 3 ವರ್ಷದಿಂದ ನಾವು ಸುಮಾರು 3 ವರ್ಷ ಆಗಲಿ ಅವರು ಮನೆ ಕಟ್ಕೊಂಡು ಕಾನೂನು ಯಾರನ್ನ ಸರ್ ಮೊನ್ನೆ ಹೋಗಿದ್ವಿ ಸರ್, ನಮ್ಮ ಕಂಪ್ನಿ ಕೊಟ್ಟಿದ್ರು, ಹೋಗಿದ್ವಿ. ಸಾಹೇಬ್ ಹೇಳಿದ್ರು ಆಫೀಸ್ ಅನ್ಕೊಂಡಿಲ್ಲ ಇವರು ಊರಿಂದ ಯಾವುದೋ ಒಂದು ಮನೆ ಅನ್ಕೊಂಡ್ ಬಿಟ್ಟಿರ್ತಾರೆ. ಯಾರು ಈ ಜನ ಈ ಹೊಳೆನಹಳ್ಳಿ ಜನ ಏನು ಒಂದು ಕೆಟ್ಟದಾಗ ಮಾತಾಡ್ತಾರೆ ಸರ್. ಯಾರು ಇವ್ರೇ ಅಂತಲ್ಲ, ಕೆಲಸ ಮಾಡಪ್ಪ, ಗಲೀಜಾಗಿ ಮಾತಾಡ್ತಾರೆ. ಆಫೀಸ್ ಅಂತ ಇವ್ರಿಗೆ ಭಯನೇ ಇಲ್ಲ. ಕೆಲಸ ಮಾಡು, CC ಕ್ಯಾಮ್ರಾಗೆ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಹಾಕ್ಸು. ಆ ರೀತಿ ಬೈದ್ರೆ ಕಾನೂನು ಇದೆ ಸಾಕು. ಅವ್ರಿಗೆ ಅಮ್ಮ ಅಕ್ಕ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಈಗ ಅಮ್ಮನ್ನು ಅಕ್ಕನ ಅನ್ನೋದು 2 ನಿಮಿಷ ಅಲ್ವಾ, ಅವನಿಗೂ ಅಮ್ಮ ಇರ್ತಾರೆ. PDO ಅನ್ನೋದು ಬೆಲೆ ಇಲ್ಲ. ಈಗ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡಕ್ಕಾಗ್ತದೆ? ಯಾರಿಗೂ ಬೆಲೆ ಇಲ್ದಿರ ಮಾತಾಡ್ತಾರೆ. ಇಲ್ಲಿ ಅಧಿಕಾರಿಗಳು ಕೇಳಕ್ ಹೋದ್ರೆ ಅಲ್ಲ ನಿಂದೆ ಅಂತಲ್ಲ, ಈ ಹಳ್ಳಿ ಕಥೆನೇ ಹಂಗೆ. ಅಧಿಕಾರಿಗಳು ಕೇಳಕ್ ಅಧಿಕಾರಿ ಫೈಟ್ ಮಾಡ್ತಾರ, ಹೊಡೆಯಕ್ ಬರ್ತಾರ ಅಂತ ಪೊಸಿಷನ್. ಹ್ಞೂ ಸರ್, ಹಂತದಲ್ಲಿ ಇರ್ತದೆ. ಈಗ ನಾಳೆ ದಿನ ನಾವು ಮಾಡಿಲ್ಲ ಅಂದ್ರೆ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಏನು ಮಾಡಿದ್ರು ಅಂತ ನಮ್ಮನ್ನು ಕ್ವಶನ್ ಮಾಡೋ ಅಧಿಕಾರ ಅವ್ರಿಗೂ ಇದೆ, ಅವರೇ ಮಾಡೋದು ನಮ್ಮನ್ನು. ಅದರಲ್ಲಾದರೂ ಅದಕ್ಕಾದರೂ ನಾನು ಅಧಿಕಾರಿಗಳು ಎಚ್ಚೆತ್ಕೊಳ್ಳೇಬೇಕು. ಈಗ 10 ದಿವಸ ಅವರು ನೋಟಿಸ್ ಕೊಟ್ಟು ಟೈಮ್ ಕೊಡ್ತಾರೆ. ಅದಾದಮೇಲೆ ಅದೇನಿದೆ ಫೋರ್ಸ್ ತಗೊಂಡು ಹೋಗ್ತಾರೆ. ಯಾರಿಗೂ ನೋಡಪ್ಪ, ಎಲ್ರಿಗೂ ಹೆಣ್ಮಕ್ಳಿದ್ದಾರೆ. ಈಗ ಮೋರಿ ನಿಂತು ನೀರು ನಿಂತು ಅವನ ಆರೋಗ್ಯ ಕೆಟ್ಟಂಗೆ ಅವ್ರ ಮನೆಗೇನೋ ಕಾಯಿಲೆ ಬಂದು ಅವ್ರ ಮಗು ಸತ್ತೋದ್ರೆ ಇವರು ಮನೆ ಕಟ್ಕೊಂಡವ್ರು ಫಸ್ಟ್ ಯೋಚನೆ ಮಾಡಬೇಕಲ್ಲ, ಎಲ್ಲಿ ಬಾತ್ರೂಮ್ ಕಟ್ಟಬೇಕು, ಎಲ್ಲಿ ಮಾಡಬೇಕು. ತಿಂಗಳು ಮಕ್ಕಳು ಇಬ್ಬರು ಹೇಳಿ ಸರ್, ಇದು ಹೊಡೆದಾಕ್ಬಿಡಿ. ಇಲ್ಲ ನಾವು ಬರ್ತೀನಿ, ಹೋಗೋಣ. ಯಾರು ಈಗ ಅವರಾದ್ರೂ ಏನಾದ್ರು ದಾರಿ ಆಗ್ಬೋದು. ಯಾರಪ್ಪ ಈ ಮನೆಯವರು? ನೀರೆಲ್ಲ ಮಕ್ಕಳು ಯಾರು? ಏನು ಮಾಡ್ತಿದ್ದ? ಹೊಡೆಯಕ್ಕೆ ಬಿಡಲ್ಲ. ಕೆಲಸ ಮಾಡಿ, ಇವತ್ತು ತಾತ್ಕಾಲಿಕ ಹೋಗಿ ಮುಟ್ಟೋಡಿ. ನಾನೊಂದು 3 ಜೀಪ್ ಕಳಿಸ್ತೀನಿ. ಯಾರು 23 ಜನ ಪೊಲೀಸರು ಬರ್ತೀನಿ. ಅವ್ರಿಗೆ ನೋಟಿಸ್ ಕೊಡಿ. ಕೋರ್ಟ್ಗೆ ಹೋಗ್ಕೊಳ್ಳಿ ಗಾಡಿಯಲ್ಲಿ, ಆಯಿತಾ? ಅಧಿಕೃತ ನೋಟಿಸ್ ಕೊಡಿ. 15 ಡೇಸ್ 10 ಡೇಸ್ ಟೈಮ್ ಕೊಡಿ. ಆಮೇಲೆ ನಮ್ಮ ಕೋರ್ಸ್ ಕರ್ಕೊಂಬಂದು ಕಂಪ್ಲೀಟ್ ಮಾಡಿ. ಗೊತ್ತಾಯ್ತಾ? ಇವತ್ತು ಅದೇ ರೀತಿ ರೆಸೊಲ್ಯೂಷನ್ ಪಾಸ್ ಮಾಡಿ, ಈ ಥರ ಹಿಂಗೆ ಬಂದರೆ ಈ ಥರ ಹಿಂಗೆ ಅಡ್ಡಿಪಡಿಸ್ತಿದ್ದಾರೆ, ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಮಾಡಿ ನಿಮ್ದೊಂದು ಬಾಡಿಯಲ್ಲಿ ಇಟ್ಬಿಟ್ಟು ಒಂದು ಮಾಡಿ ಅವ್ರನ್ನ ನೋಟಿಸ್ ಕೊಡಿ. ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ಗೆ ಹೋಗಿ, ಆಯಿತಾ? ಕೋರ್ಟ್ ಅದು ಹೆಂಗೆ ಕೈ ಕೊಡುತ್ತೆ ನೋಡೋಣ. ನೀವು ರೆಡಿ ಮಾಡ್ಕೊಳ್ಳಿ. ಒಂದು 23 ಜನ ಪೊಲೀಸರು ಬಂದು ಕಂಪ್ಲೀಟ್ ಫೋರ್ಸ್ ಸಮೇತ ಹೋಗಿ ಯಾರು ಬರ್ತಾರೆ. ಕಾನೂನಿಂದ ಯಾರೇನು ದೊಡ್ಡವರೆಲ್ಲ ಹಿಂಗೆ ಅನ್ಯಾಯ ಮಾಡೋಕ್ಕೇನು ಬಂದಿಲ್ಲ. ಇರಾಮ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮೋದಿ ಇರೋದು ಗೊತ್ತು, ಕಟ್ಕೊಂಡಿದ್ದಾರೆ, ಅದು ಅವ್ರ ತಪ್ಪು. ಕಾನೂನು ಪ್ರಕಾರನೇ ಮಾಡಿರ್ತಾರೆ. ಆ ರೀತಿ ಮಾಡಿ ನೋಡೋಣ. ಉಳಿದಿಲ್ಲ ಅಂತ ಹೇಳಿದ್ರೆ ಚರಂಡಿ ಮಳೆ ಬಂದು